ಫ್ರೆಂಡ್ಸ್, ನಾನು ಫಸ್ಟ್ ಸ್ಯಾಲ್ರಿಯಲ್ಲಿ ಈಸ್ಕೊಂಡಿರೋ ಐಫೋನ್ ಇದು. ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಗಾಡಿಯಿಂದ ಕೆಳಗಡೆ ಬಿದ್ದು ಈ ಐಫೋನ್ ಫುಲ್ಲಾಗಿ ಡ್ಯಾಮೇಜ್ ಆಗಿದೆ. ನೀವೇ ಕಂಡೀಷನ್ನ ನೋಡ್ಬೋದು ಹೆಂಗಾಗಿದೆ ಅಂತ. ಸೊ ಫ್ರಂಟ್ ಬ್ಯಾಕು ಫುಲ್ಲಾಗಿ ಹೋಗಿದೆ. ಐಫೋನ್ 11 ಇದು ನಾನು ಫಸ್ಟ್ ಸ್ಯಾಲ್ರಿಯಲ್ಲಿ ಈಸ್ಕೊಂಡಿರೋದು. ಸೊ ನಾನು ಬಂದ್ಬಿಟ್ಟು ಆನ್ಲೈನೆಲ್ಲ ತುಂಬ ಸರ್ಚ್ ಮಾಡಿದೆ. ಸೊ ನನಗೆ ಬಂದ್ಬಿಟ್ಟು ಒಂದು ಒಳ್ಳೆ ಪ್ಲೇಸ್ ಬಂದ್ಬಿಟ್ಟು ಗೂಗಲ್ ರಿವ್ಯೂಸಲ್ಲಿ ಎಲ್ಲ ಬಂದ್ಬಿಟ್ಟು ಸಜೆಸ್ಟ್ ಮಾಡಿರೋದು ಬಂದ್ಬಿಟ್ಟು ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಅಂತ. ಸೊ ಇವತ್ತು ನಾವು ವಿಜಯನಗರ್ ಪೈಪ್ಲೈನಲ್ಲಿಗೆ ಬಂದಿದ್ದೀವಿ. ಸೊ ಅವ್ರ ಸರ್ವಿಸ್ ಸೆಂಟರ್ಗೆ. ಸೊ ನೋಡೋಣ, ಇವ್ರು ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಓನ್ಲಿ ಮ್ಯಾಕ್ ಪ್ರಾಡಕ್ಟ್ಸೇ ಮಾಡೋದು. ಐಫೋನು, ಮ್ಯಾಕು, ಆಮೇಲೆ ಲ್ಯಾಪ್ಟಾಪ್ಸು ಎಲ್ಲ ಆ್ಯಪಲ್ ಪ್ರಾಡಕ್ಟ್ಸ್ ಮಾತ್ರನೇ ಇವ್ರು ಎಕ್ಸ್ಕ್ಲೂಸಿವ್ ಆಗಿ ಮಾಡೋದು, ಐ ವಾಚಸ್ ಎಲ್ಲ. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ಬಂದಿದ್ದೀನಿ. ಸೊ ಬನ್ನಿ ಅವ್ರ ಹತ್ರನೇ ಹೋಗಿ ಕೇಳೋಣ. ಸೊ ಇದು ಹೆಂಗೆ ರೆಡಿ ಮಾಡಿ ಕೊಡ್ತಾರೆ, ಏನು ಪ್ರೈಸ್ ಆಗುತ್ತೆ, ಸೊ ಇದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಳಿ ಕಂಡೀಷನ್ ಹೆಂಗಿದೆ ಅಂತ. ಇದು ಬಂದ್ಬಿಟ್ಟು ಬಿಫೋರು. ಸೊ ಇದು ರೆಡಿ ಎಸ್ಪೆಷಲಿ ಏನಂದರೆ ಜಸ್ಟ್ 45 ಮಿನಿಟ್ಸಲ್ಲಿ ನಿಮಗೆ ಇವ್ರು ರೆಡಿ ಮಾಡಿ ಕೊಡ್ತಾರೆ. ಸೊ ಇವಾಗ ಬನ್ನಿ ಅವ್ರ ಹತ್ರನೇ ಡೈರೆಕ್ಟಾಗಿ ಹೋಗೋಣ, ಕೇಳೋಣ ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ, ರೆಡಿ ಆಗುತ್ತಾ ಇಲ್ಲ ಅಂತ. ತುಂಬ ಜನ ಬಂದ್ಬಿಟ್ಟು ಇದೇ ಥರ ಐಫೋನ್ಸ್ ಇಟ್ಕೊಂಡಿರ್ತೀರಾ, ಇದಕ್ಕಿಂತ ವರ್ಸ್ಟ್ ಫೋನ್ಸ್ ಎಲ್ಲನೂ ಇರುತ್ತೆ ನಿಮ್ಮ ಹತ್ರ. ಸೊ ನೀವು ನೋಡ್ತಾನೆ ಇರ್ಬೋದು, ಯಾವುದೇ ಥರ ಈ ಥರ ಕಂಡೀಷನ್ ಇರೋ ಫೋನ್ಸ್ ಎಲ್ಲ ಕೂಡ ಇವ್ರು ರೆಡಿ ಮಾಡ್ತಾರೆ. ಸೊ ಅದೇ ಥರ ನನಗೆ ಗೂಗಲ್ ರಿವ್ಯೂಸಲ್ಲಿ ತೋರಿಸ್ತು. ಸೊ ಇವಾಗ ಡೈರೆಕ್ಟಾಗಿ ಬಂದಿದ್ದೀನಿ. ಸೊ ಇವಾಗ ಬನ್ನಿ. ಸೊ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಇರೋದು ಇದು ಸರ್ವಿಸ್ ಸೆಂಟರು. ಸೊ ಇಲ್ಲಿ ನೋಡ್ಬೋದು ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಅಂತ. ಸೊ ಈ ವಿಡಿಯೋ ನಾನು ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ಅಂದರೆ, ಸೊ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಫಾಲೋವರ್ಸ್ ತುಂಬ ಜನ ಇರ್ತಾರೆ. ಸೊ ಐಫೋನ್ ಯೂಸ್ ಮಾಡೋರು. ಸೊ ಅವ್ರಿಗೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆಯ ಜಾಗ ಎಲ್ಲ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಇವಾಗ ಡೈರೆಕ್ಟಾಗಿ ವಿಜಯನಗರ್ ಪೈಪ್ಲೈನ್ ಹತ್ರ ಇರೋ ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ಗೆ ಬಂದಿದ್ದೀನಿ. ಸೊ ಎಕ್ಸ್ಕ್ಲೂಸಿವ್ ಆಗಿ ಓನ್ಲಿ ಆ್ಯಪಲ್ ಪ್ರಾಡಕ್ಟ್ಸ್ನ ಮಾತ್ರ ಸರ್ವಿಸ್ ಮಾಡೋರು. ಆಲ್ಮೋಸ್ಟ್ ಒಂದು 25 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವಾಗ ಬನ್ನಿ ಸರ್ ಹತ್ರನೇ ಕೇಳೋಣ. ಸೊ ಬನ್ನಿ ಸರ್. ಹಾಯ್. ಹಲೋ ಸರ್. ಸರ್ ಬೆಳಗ್ಗೆ ಫೋನ್ ಮಾಡಿದಲ್ಲ ನಿಮಗೆ? ಹೌದು ಹೌದು. ಯಾವುದು ಐಫೋನ್ 11? ಐಫೋನ್ 11. ಓಕೆ. ಸೊ ಆ್ಯಕ್ಚುಲಿ ಇದು ನಾನು ಫಸ್ಟ್ ಸ್ಯಾಲ್ರಿಯಲ್ಲಿ ಈಸ್ಕೊಂಡಿರೋ ಫೋನು. ಓಕೆ. ಸೊ ಬೆಳಗ್ಗೆ ಗಾಡಿಯಿಂದ ಹಿಂಗೆ ಆಗಿರೋದು, ಫ್ರಂಟ್ ಆ್ಯಂಡ್ ಬ್ಯಾಕು. ಓಕೆ. ಸೊ ಇದೇನು ರೆಡಿ ಮಾಡೋಕ್ಕಾಗುತ್ತಾ? 100% ಮಾಡೋಣ ಸರ್. ಒಂದು 20 ಮಿನಿಟ್ಸ್ ಆಗುತ್ತೆ. ಓಕೆ. ಇಲ್ಲೇ ನಿಂತ್ಕೊಳ್ಳಿ, ಕಣ್ ಮುಂದೆ ಕೆಲಸ ಮಾಡಿ. ಸರ್ ಇದು ಕ್ವಾಲಿಟಿ ಎಲ್ಲ ಹೆಂಗಿರುತ್ತೆ ಸರ್? ಕ್ವಾಲಿಟಿ ಏನಿಲ್ಲ ಸರ್, ಏನಿದೆ ಒರಿಜಿನಲ್ ಕ್ವಾಲಿಟಿ ಇದೆ. ಸರ್ಟಿಫೈಡ್ ಡಿಸ್ಪ್ಲೇ ಇರುತ್ತೆ. ಯಾವ್ದು ಹೇಳ್ತೀರಾ ಅದು ಹಾಕ್ಕೊಡ್ತೀನಿ. ಮಾಡ್ಕೊಡ್ತೀರಾ? 100%. ಇಲ್ಲೇ ನಿಂತ್ಕೊಳ್ಳಿ, ನಿಮ್ ಕಣ್ ಮುಂದೆ ನೋಡಿ. ಇನ್ನೊಂದು ಫೋನ್ ಬಂದಿದೆ, ಐಫೋನ್ 14 Pro ಅಂತ. ಓಕೆ. ನೀರಿನಲ್ಲಿ ವಾಟರ್ ಡ್ಯಾಮೇಜ್ ಆಗಿರೋದು. ಕಸ್ಟಮರ್ ಇಲ್ಲೇ ಇದ್ದಾರೆ, ಬೇಕಂದ್ರೆ ಅವ್ರದ್ದು ಫೀಡ್ಬ್ಯಾಕ್ ತಗೊಳ್ಳಿ. ಅವ್ರ ಫೋನ್ ಅವ್ರ ಕಣ್ ಮುಂದೆನೆ ಬಿಸ್ತಾ ಇದ್ದೀನಿ. ಇಲ್ಲೇ ನಿಂತ್ಕೊಂಡು ಲೈವ್ ನೋಡ್ತಾ ಇದ್ದಾರೆ. ಓಕೆ. ನೋಡಿ ನೀರಿನಲ್ಲಿ ಬಿದ್ದಿರೋದು. ಇವಾಗ ನಾನು ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದೆ, ನನ್ನ ಫೋನ್ ರೆಡಿ ಮಾಡಿ ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್, ಕೂತ್ಕೊಳ್ಳಿ ನೀವು. ನಾನು ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಓಕೆ ಸರ್. ಇವಾಗ ನಂತರನೇ ಲೈಕ್ ಇಲ್ಲಿ ಬೇರೊಬ್ರು ಕಸ್ಟಮರು ಇದ್ದಾರೆ. ಸೊ ಹಾಯ್ ಸರ್, ನಿಮ್ಮ ಹೆಸರು? ಸುದರ್ಶನ್ ಅಂತ. ಸರ್ ಏನಾಗಿತ್ತು ನಿಮ್ಮ ಫೋನ್ಗೆ ಫಸ್ಟು? ಯಾವ ಫೋನ್ ನಿಮ್ಮದು? ನಮ್ದು ಐಫೋನ್ 14 Pro ಅಂತ. ಓಕೆ. ಅದು 2-3 ಅವರ್ ಮುಂಚೆನೆ ನೀರಲ್ಲಿ ಬಿದ್ದಿತ್ತು. ಅದನ್ನ ಚೆಕ್ ಮಾಡ್ಸೋಣ ಅಂತ ಬಂದಿದ್ದೀವಿ. ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್. ಓಕೆ. ಏನೇ ಮಾಡಿದ್ರು ಇಲ್ಲಿ ಓಪನ್ ಮಾಡ್ಬಿಟ್ಟು ನಮ್ ಕಣ್ ಮುಂದೆನೆ ಮಾಡ್ತಾರೆ. ಅದಕ್ಕಿಂತ ನಾವು ಏನೇ ಆದ್ರೂ ಐಫೋನ್ ಏನಾದ್ರು ಇಲ್ಲೇ ಬರೋದು ಫಸ್ಟ್. ಇಲ್ಲೇ ಬರೋದು. ಓಕೆ. ಕಣ್ ಮುಂದ್ಗಡೆನೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಏನಿದ್ರೆ ಇಲ್ಲೇ ಹೇಳ್ತಾರೆ, ಕಣ್ ಮುಂದ್ಗಡೆನೆ ಮಾಡ್ತಾರೆ. ಎಲ್ಲ ಓಪನ್ ಮಾಡಿ ಏನು ಪ್ರಾಬ್ಲಮ್ ಇದೆ ಎಲ್ಲ ಹೇಳ್ತಾರೆ. ಓಕೆ. ನೀವು ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿದ್ರಿ, ಬೇರೆಯವ್ರು ಕೂಡ ರೆಕಮೆಂಡ್ ಮಾಡ್ತೀರಾ? ಹಾ, ಬೇರೆಯವ್ರಿಗೆ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀವಿ. ಪ್ರೈಸ್ ಕೂಡ ರೀಸನೇಬಲ್ ಇರುತ್ತೆ, ಮತ್ತೆ ಚೆನ್ನಾಗಿರುತ್ತೆ. ಏನೇ ಹಾಕಿದ್ರು ಟಾಪ್ 1 ಕ್ವಾಲಿಟಿ ಹಾಕ್ತಾರೆ. ಅದರಿಂದ ನಾವೆಲ್ಲರೂ ರಿಕಮೆಂಡ್ ಮಾಡೋದಿಲ್ಲ. ಓಕೆ ಓಕೆ. ಫ್ರೆಂಡ್ಸ್ ನೀವು ಹಂಗೆ ನೋಡ್ಬೋದು. ಸೊ ಎಲ್ಲ ಬಂದ್ಬಿಟ್ಟು ಫುಲ್ಲಾಗಿ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಪಾರ್ಟು. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಎಷ್ಟೊತ್ತು ಆಗುತ್ತೆ ಬ್ರೋ ಇದೆಲ್ಲ ರೆಡಿ ಮಾಡೋಕ್ಕೆ? ಸರ್ ಡಿಪೆಂಡ್ಸ್, ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 2 hours. 2 hours ಆಗುತ್ತೆ. ಓಕೆ. ಸೊ ಇವಾಗ ನಾನು ಫೋನ್ ಕೊಟ್ಟು ಆಲ್ಮೋಸ್ಟ್ ಒಂದು ಮೋರ್ ದೆನ್ ಒಂದು 20 ಮಿನಿಟ್ಸ್ ಮೇಲೆ ಆಗಿದೆ ಅನ್ಸುತ್ತೆ ಸರ್. ರೆಡಿ ಆಗಿದೆ ನನ್ನ ಫೋನು? ಓಕೆ. ಐಫೋನ್ 14 Pro ಇದೆಲ್ಲ ನೀರೋಗಿ ಶಾರ್ಟ್ ಆಗಿಬಿಟ್ಟಿದೆ. ಕ್ಯಾಮ್ರಾ ಒಳಗಡೆ, ಡಿಸ್ಪ್ಲೇ ಒಳಗಡೆ ಎಲ್ಲ ನೀರು ಹೋಗಿಬಿಟ್ಟಿದೆ. ನೋಡ್ಬೋದು ನೀವು. ಮೋಸ್ಟ್ಲಿ ಡಿಸ್ಪ್ಲೇ ಒಳಗಡೆನೂ ಹೋಗಿದೆ ನೀರು. ಇಲ್ಲಿ ಡಿಸ್ಪ್ಲೇ ಒಳಗಡೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಸೈಡ್ನಲ್ಲಿ. ಇದೆಲ್ಲ ಓಪನ್ ಮಾಡಿ ಚೆಕ್ ಮಾಡಬೇಕು ಫಸ್ಟ್, ಏನು ಶಾರ್ಟ್ ಆಗಿದೆ ಏನಾಗಿದೆ ಅಂತೆ. ಹಂಗೆ ಬ್ಲೈಂಡ್ಲಿ ಪ್ರೈಸ್ ಹೇಳೋಕ್ಕಾಗಲ್ಲ ಕಸ್ಟಮರ್ಸ್ಗೆ. ಫಸ್ಟ್ ಚೆಕ್ ಮಾಡಬೇಕು ಏನಾಗಿದೆ, ಇಲ್ಲ ಆಗತ್ತೆ, ಇಲ್ಲ ಆದರೆ ಎಷ್ಟಾಗತ್ತೆ ಎಲ್ಲ ಫಸ್ಟ್ ಚೆಕ್ ಮಾಡಿದ್ಮೇಲೆ ನಾನು ಕೊಟೇಶನ್ ಕೊಡೋಕ್ಕಾಗತ್ತೆ. ಹಂಗೆ ಬ್ಲೈಂಡಾಗಿ ನೋಡಿದ ತಕ್ಷಣ ಸರ್ ಎಷ್ಟಾಗತ್ತೆ ಅಷ್ಟಾಗತ್ತೆ ಆ ಥರ ನಾವು ಹೇಳಲ್ಲ. ಫಸ್ಟ್ ಎಲ್ಲ ಕನ್ಫರ್ಮ್ ಮಾಡ್ತೀನಿ, ಆಗತ್ತೆ ಎಷ್ಟಾಗತ್ತೆ ಎಲ್ಲ ಅದಾದಮೇಲೆ ಕಸ್ಟಮರ್ಗೆ ಹೇಳ್ತೀನಿ ಪ್ರೈಸ್. ನೋಡಿ ಸರ್, ನಿಮ್ಮ ಫೋನ್ನ ರೆಡಿ ಆಗಿದೆ, ನೋಡ್ಕೊಳ್ಳಿ ಸರ್. ಸೊ ರೆಡಿ ಆಗಿದೆಯಾ? 100% ರೆಡಿ ಆಗಿದೆ. ಪಾಸ್ವರ್ಡ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸರ್. ಓಕೆನಾ ಸರ್? ಸೊ ಫ್ರೆಂಡ್ಸ್ ನೋಡಿ, ನಾನು ಫಸ್ಟ್ ಸ್ಯಾಲ್ರಿಯಲ್ಲಿ ಈಸ್ಕೊಂಡಿರೋ ಐಫೋನ್ 11. ಸೊ ಮುಂಚೆ ಹೆಂಗಿತ್ತು ಅಂತ ನೀವೇ ನೋಡಿದ್ದೀರಾ. ಸೊ ಇವಾಗ ನೋಡಿ ಹೆಂಗಿದೆ ಅಂತ. ಸೊ ನಾನು ಫುಲ್ 100% ಸ್ಯಾಟಿಸ್ಫೈ ಆಗಿದ್ದೀನಿ. ಸೊ ಅಷ್ಟೊಂದು ಸೂಪರ್ ಆಗಿದೆ. ಸೊ ಸೂಪರ್ ಆಗಿದೆ ಸರ್ ಸರ್ವಿಸ್ ನಿಮ್ಮದು. ಥ್ಯಾಂಕ್ ಯು ಸರ್. ನೋಡ್ಬೋದು.
ಸೊ ಸರ್ ಇದು ಬಿಟ್ಟು ಬೇರೆ ಏನೇನು ಸರ್ವಿಸ್ ನೀವು ಮಾಡ್ತೀರಾ ಸರ್? ಸರ್ ನಾನು ಬರೀ ಐಫೋನೇ ಮಾಡೋದು, ಆಂಡ್ರಾಯ್ಡ್ ನಾವು ಮಾಡಲ್ಲ. ಐಫೋನ್ ನಲ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಇರಲಿ, ಟಚ್ ಗ್ಲಾಸ್ ಪ್ರಾಬ್ಲಮ್ ಇರಲಿ, ಬಾಡಿ ಇರಲಿ, ನೀರಿನಲ್ಲಿ ಬಿದ್ದಿರಲಿ, ಯಾವ್ದೋ ವಾಟರ್ ಡ್ಯಾಮೇಜ್ ಇರಲಿ, ಯಾವ್ದು ಸಮಸ್ಯೆ ಇದ್ರೂ ಐಫೋನ್ ಮಾತ್ರ ತಗೊಂಡ್ ಬನ್ನಿ, ನಾನು ಮಾಡ್ಕೊಡ್ತೀನಿ. ನಮ್ದು ಸಂಡೇನು ಸರ್ವಿಸ್ ಅವೈಲೇಬಲ್ ಇದೆ, ಡೋರ್ ಟು ಡೋರ್ ಸರ್ವಿಸ್ ಇದೆ. ಡೋರ್ ಟು ಡೋರ್ ಸರ್ವಿಸ್ ಅದು ಹೆಂಗ್ ವರ್ಕ್ ಆಗುತ್ತೆ, ಹೆಂಗ್ ಮಾಡ್ಬೇಕದು? 5 kilometers ನಲ್ಲಿ ನಾನು ಡೋರ್ ಟು ಡೋರ್ ಸರ್ವಿಸ್ ಕೊಡ್ತೀನಿ. ಬ್ಯಾಟ್ರಿ ರಿಪ್ಲೇಸ್ಮೆಂಟ್, ಬ್ಯಾಕ್ ಗ್ಲಾಸ್ ರಿಪ್ಲೇಸ್ಮೆಂಟ್, ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಇದ್ರೆ, ಸ್ಪೀಕರ್ ಪ್ರಾಬ್ಲಮ್ ಇದ್ರೆ ಮನೆಯಲ್ಲೇ ಕೂತ್ಕೊಂಡು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ, ಅಲ್ಲ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ ತಕ್ಷಣ ನಾವೇ ಹೋಗ್ಬಿಟ್ಟು ಅಲ್ಲೇ ಕಣ್ಮುಂದೆ ಅವ್ರ ಕಸ್ಟಮರ್ ಮನೆಯಲ್ಲಿ ಹೋಗ್ಬಿಟ್ಟು ಕಣ್ಮುಂದೆ ಮಾಡ್ಕೊಡ್ತೀವಿ, ರೆಡಿ ಮಾಡ್ಕೊಡ್ತೀರಾ? 100%. ಸ್ಪೀಕರ್ ಪ್ರಾಬ್ಲಮ್, ಬ್ಯಾಟ್ರಿ ಪ್ರಾಬ್ಲಮ್, ಡಿಸ್ಪ್ಲೇ ಪ್ರಾಬ್ಲಮ್, ಬಾಡಿ ಚೇಂಜ್ ಮಾಡಬೇಕು, ಏನೋ ಕೆಲಸ ಇದ್ರೆ ಡೋರ್ ಟು ಡೋರ್ ಸರ್ವಿಸ್ ಇದೆ. ಆಫೀಸ್ ಬಂದು ವಿಸಿಟ್ ಮಾಡೋನು ಅವ್ರ ಕಣ್ಮುಂದೆನೆ ಅವ್ರ ಫೋನ್ ರೆಡಿ ಮಾಡ್ಕೊಡ್ತೀನಿ. ಇವಾಗ ನಿಮ್ದು ಹೆಂಗ್ ಮಾಡ್ಕೊಟ್ಟಿದ್ದೀನಿ? ಹೌದು, ನಾನು ಬಂದು ಆಲ್ಮೋಸ್ಟ್ ಏನು ಒಂದು 20-25 ಮಿನಿಟ್ಸ್ ಆಗಿರ್ಬೋದು. ಸೊ ಕ್ಲೀನ್ ಆಗಿ ಬಂದ್ಬಿಟ್ಟು ನೋಡ್ಕೊಳ್ಳಿ ನೀವೇ ಕಂಡೀಷನ್ ಹೆಂಗಿದೆ ಅಂತ. ಫುಲ್ ಕ್ಲೀನ್ ಆಗಿ ಮಾಡ್ಕೊಟ್ಬಿಟ್ರು. ಮುಂಚೆ ಕಂಡೀಷನ್ ಹೆಂಗಿತ್ತು ಅಂತ ವಿಡಿಯೋದಲ್ಲಿ ಫುಲ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮುಂಚೆ ಹೆಂಗಿತ್ತು ಕಂಡೀಷನ್ ಅಂತ. ಸೊ ಇವಾಗ ಬ್ರ್ಯಾಂಡ್ ನ್ಯೂ ಫೋನ್ ತರ ಇದೆ. ಐ ಥಿಂಕ್ ಇದೇ ಬಂದ್ಬಿಟ್ಟು ನಾನು ಸೆಕೆಂಡ್ರಿ ಫೋನ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಇದು ಬಂದ್ಬಿಟ್ಟು ಆಕ್ಚುಲಿ ಇನ್ನೂ ಒಂದು 1 year ಬರುತ್ತೆ ನನಗೆ ಆರಾಮಾಗಿ. 100%. ಸೊ ಆ ತರ ಜೆನ್ಯೂನ್ ಆಗಿದೆ ಕೆಲಸ. ಸೊ ಇದು ಬಿಟ್ಟು ಬೇರೆ ಏನೇನು ಸರ್ವಿಸಸ್ ಎಲ್ಲ ಇದೆ ನಿಮ್ಮ ಹತ್ರ, ಅದನ್ನು ಸ್ವಲ್ಪ ನಮ್ಮ ಐಫೋನ್ಸ್ ಬಿಟ್ಟು. ಐಫೋನ್ ಬಿಟ್ರೆ ಮ್ಯಾಕ್ ಬುಕ್, ಲ್ಯಾಪ್ಟಾಪ್, ಐಮ್ಯಾಕ್, ಐ ವಾಚಸ್, ಆಪಲ್ ಪ್ರಾಡಕ್ಟೇ ಮಾರೋದು ನಾವು. ಬೇರೆ ಆಂಡ್ರಾಯ್ಡ್ ನಾನು ಮಾಡಲ್ಲ. ಬಟ್ ಇನ್ನೊಂದು ಏನಿದೆ ಅಂದ್ರೆ, ಇವಾಗ ಆಚೆಯಿಂದ ಕಸ್ಟಮರ್ ಬರ್ತಾರೆ, ಬರೋದಾಗ್ಲಿಲ್ಲ ಅಂದ್ರೂ ಕೊರಿಯರ್ ಫೆಸಿಲಿಟಿನೂ ಇದೆ. ಕೊರಿಯರ್ ಅಲ್ಲಿ ಕಳ್ಸಿದ್ರೆ ನಾವು ರೆಡಿ ಮಾಡಿಬಿಟ್ಟು ವಿಡಿಯೋ ಕಳಿಸ್ತೀನಿ. ಬೇಕು ಅಂದ್ರೆ ಇಲ್ಲಿಂದ ಕೊರಿಯರ್ ಮಾಡ್ತೀನಿ, ಅದು ಸರ್ವಿಸ್ ಇದೆ. ಸಂಡೇನು ನಾನು ಅವೈಲೇಬಲ್ ಇದ್ದೀನಿ, ಸಂಡೇನು ಫುಲ್ ಡೇ ಇದ್ದೀನಿ. ಕಸ್ಟಮರ್ ಎನಿ ಟೈಮ್ ಸ್ಕ್ರೀನ್ ಅಲ್ಲಿ ಓಡ್ತಾ ಇರೋದು ನಂಬರ್ಗೆ ಕಾಲ್ ಮಾಡ್ಕೊಂಡು ಬರಲಿ, ಇಲ್ಲೇ ಅವ್ರ ಕಣ್ಮುಂದೆನೂ ಅವ್ರ ಫೋನ್ ರೆಡಿ ಮಾಡಿ ಕೊಡ್ತೀನಿ ಸರ್. ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸರ್ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಸರ್? ಇದು ಲೊಕೇಶನ್ ಬಂದ್ಬಿಟ್ಟು ವಿಜಯನಗರ್ ಪೈಪ್ಲೈನ್ ರೋಡ್, ಏರ್ಟೆಲ್ ಆಫೀಸ್ ಎದುರುಗಡೆ ಫಸ್ಟ್ ಫ್ಲೋರ್ ಲೊಕೇಟೆಡ್ ಆಗಿದೆ. ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್, ಇದು ಒಂದೇ ಬ್ರಾಂಚ್ ಇರೋದು ನಮ್ದು ಬೆಂಗಳೂರಲ್ಲಿ. ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಅವ್ರ ಲೊಕೇಶನ್ ಡೀಟೇಲ್ಸ್ ಸಮೇತ ಕಳಿಸ್ತಾರೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಲೊಕೇಶನ್ ನ ಪಿಂಗ್ ಮಾಡಿರ್ತೀವಿ. ಇನ್ ಕೇಸ್ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಯಾವುದೇ ತರ ಫೋನ್ ನಿಮಗೆ ಪ್ರಾಬ್ಲಮ್, ಮ್ಯಾಕ್ ಬುಕ್ಸು, ಐ ವಾಚಸ್ಸು, ಏನೇ ಆಪಲ್ ಪ್ರಾಡಕ್ಟ್ಸ್ ನಿಮಗೆ ಪ್ರಾಬ್ಲಮ್ ಆಗಿದ್ರೂ ಸೊ ಇವು ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ವಾಟ್ಸಪ್ನಲ್ಲಿ ಬಂದ್ಬಿಟ್ಟು ನಿಮ್ದು ಏನು ಕ್ವರೀಸ್ ಇದೆ ಅದು ಕಂಪ್ಲೀಟ್ ಆಗಿ ಅವ್ರಿಗೆ ಹೇಳಿ ಅವ್ರು ಕೊಟೇಶನ್ ಕಳಿಸ್ತಾರೆ. ನಿಮಗೆ ನಾನು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ನಿಮ್ಮ ಪ್ರಾಡಕ್ಟ್ಸ್ನೆಲ್ಲ ಕಳಿಸ್ಕೊಡಿ, ಏನಿದ್ರು ರೆಡಿ ಮಾಡಿ ಆರಾಮಾಗಿ ಕೊಡ್ತಾರೆ. ಇನ್ ಕೇಸ್ ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಇದ್ರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಏನಿದೆಯೋ ನಾರ್ಮಲ್ ಪ್ರಾಬ್ಲಮ್ ಎಲ್ಲ ಇದ್ರೆ ವಿತಿನ್ ಒಂದು 10-20 ಮಿನಿಟ್ಸ್ ಅಲ್ಲಿ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ. ಇವಾಗ ನಂದೇ ನೋಡಿ ಒಂದು 25 ಮಿನಿಟ್ಸ್ ಅಲ್ಲೇ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಅದೇ ಥರ ನಿಮ್ಮದು ಎಸ್ಪೆಷಲಿ ಐಫೋನ್ ಎಲ್ಲ ಇಟ್ಕೊಂಡಿರೋರಿಗೆ ಈ ಬ್ಯಾಕ್ ಗ್ಲಾಸ್ ಹೋಗುತ್ತೆ. ಸೊ ಆಮೇಲೆ ಟಚ್ ಡಿಸ್ಪ್ಲೇ ಹೋಗುತ್ತೆ. ನಿಮಗೆ ಗೊತ್ತಿರಲ್ಲ ಎಲ್ಲಿ ಬಂದ್ಬಿಟ್ಟು ಅಥರೈಸ್ಡ್ ಮಾಡ್ತಾರೆ. ಸೊ ತುಂಬ ಕಡೆ ಬಂದ್ಬಿಟ್ಟು ನೀವು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀರಾ, 2,000 ರೂಪಾಯಿಗೆ 3,000 ರೂಪಾಯಿಗೆ ಮಾಡ್ತೀನಿ ಅಂತ. ಸೊ ಅದೆಲ್ಲ ಸ್ಕ್ಯಾಮು, ಆ ಥರ ಎಲ್ಲ ಹೋಗಿ ಯಾರು ಮಾಡಬೇಡಿ. ಸೊ ಫ್ರೆಂಡ್ಸ್, ನೀವು ಬೇರೆ ಕಡೆ ಎಲ್ಲ ಇನ್ ಕೇಸ್ ಡಿಸ್ಪ್ಲೇಗೆಲ್ಲ ತುಂಬ ಜನ ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ನೋಡಿರ್ತೀರಾ, 2,000 ರೂಪಾಯಿಗೆ ಮಾಡ್ಕೊಡ್ತೀನಿ, 3,000 ರೂಪಾಯಿಗೆ ಮಾಡ್ಕೊಡ್ತೀನಿ, 10 ಪ್ರಾಡಕ್ಟ್ ನಿಮಗೆ ಫ್ರೀ ಕೊಡ್ತೀನಿ. ಸೊ ಆ ಥರ ಎಲ್ಲ ಏನು ಮಾಡಬೇಡಿ. ಸೊ ಐಫೋನ್ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೀಮಿಯಮ್ ಆಗಿರೋ ಫೋನು, ಅದಕ್ಕೆ ಪ್ರೀಮಿಯಮ್ ಆಗಿರೋ ಸರ್ವಿಸ್ ಕೊಡಿ. ಇಲ್ಲ ಅಂದರೆ ಫಿಂಗರ್ ಪ್ರಿಂಟ್ ವರ್ಕ್ ಆಗಲ್ಲ, ಸೊ ಟಚ್ ವರ್ಕ್ ಆಗಲ್ಲ. ತೊಗೊಂಡೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ, 1 ವಾರ 2 ವಾರ ಆದಮೇಲೆ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ತುಂಬ ಫೇಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೋಸ್ಕರನೇ ಎಸ್ಪೆಷಲಿ ಒಂದು ಒಳ್ಳೆ ಅಂಗಡಿನ ವೀಡಿಯೋ ಮಾಡಬೇಕು ಅಂತ ಪ್ರಾಪರಾಗಿ ಜೆನ್ಯೂನ್ ಆಗಿರೋ ಅಂಗಡಿಗೆ ನಾನೇ ಪರ್ಸನಲಾಗಿ ಹುಡುಕ್ಬಿಟ್ಟು ನಾನೇ ಬಂದಿದ್ದೀನಿ ಸರ್. ಆಮೇಲೆ ಇವಾಗ ಈ ವಿಡಿಯೋ ನಾನು ಪೋಸ್ಟ್ ಮಾಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ಅವ್ರಿಗೇನಾದರೂ ಬೆನಿಫಿಟ್ಸ್ ಇದೆಯಾ? ಹೌದು ಸರ್, ಖಂಡಿತ ಬೆನಿಫಿಟ್ ಇದೆ. ಇವಾಗ ಆಚೆಯಿಂದ ಯಾರು ಕಸ್ಟಮರ್ ಬರ್ತಾರೆ, ಇವಾಗ ಬೇರೆ ಊರು, ಹುಬ್ಳಿ, ಧಾರವಾಡ, ಬೆಳಗಾಂ, ರಾಯಚೂರು, ಹಾಸನ, ಶಿವಮೊಗ್ಗ, ಬಳ್ಳಾರಿ, ಅಲ್ಲಿಂದ ಬಂದ್ರೆ ಕಸ್ಟಮರ್ಗೆ ಹೋಗೋದು ಬರೋದು ಚಾರ್ಜಸ್ ನಮ್ದು ಇರುತ್ತೆ. ನಿಮ್ದೇ ಚಾರ್ಜಸ್ ಇರುತ್ತೆ. ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಹೇಳ್ಬೇಕು, ಬಟ್ ಹೇಳ್ಬೇಕು ನಂದು ಬಸ್ ಚಾರ್ಜಸ್ ಏನಿರುತ್ತೆ ಅದು ಕೊಡ್ತೀನಿ. ಅವ್ರಿಗೆ ಊಟ ಅವಸ್ಥೆನೂ ನಾನು ಮಾಡ್ಕೊಡ್ತೀನಿ. ಅವ್ರಿಗೆ ಪಿಕಪ್ ಅಂಡ್ ಡ್ರಾಪ್ ಇದೆ ನಮ್ಮ ಹತ್ರ. ಪಿಕಪ್ ಅಂಡ್ ಡ್ರಾಪ್ ನಾನೇ ಮಾಡ್ತೀನಿ, ಡ್ರಾಪ್ ಅವ್ರಿಗೆ ತಗೊಂಡೋಗಿ ನಾನೇ ಬಿಡ್ತೀನಿ. ಅವ್ರ ಬಸ್ ಚಾರ್ಜಸ್ ಏನಿದೆ ಅದನ್ನು ಒಂದ್ ಜನ ಯಾರು ಬರ್ತಾರೆ ಕಸ್ಟಮರ್ಗೆ ಅವ್ರಿಗೆ ಬಸ್ ಚಾರ್ಜಸ್ ನಮ್ಮ ಸರ್ವಿಸ್ ಸೆಂಟರ್ ಇಂದ ನಾನು ಬಸ್ ಚಾರ್ಜಸ್ ಕೊಡ್ತೀನಿ ಸರ್. ಕೊಡ್ತೀರಾ? 100%. ಸೂಪರ್. ಸೊ ಫ್ರೆಂಡ್ಸ್, ಈ ಆಪರ್ಚುನಿಟಿ ಕೂಡ ನಿಮಗೆ ಇದೆ, ಈ ಆಫರ್ ಕೂಡ. ಸೊ ಸರ್, ಆಮೇಲೆ ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ಏನಾದರೂ ಈ ಡಿಸ್ಪ್ಲೇ ಏನಾದರೂ ರೆಡಿ ಮಾಡಿದ್ರೆ ಏನಾದರೂ ಅವ್ರು ಸಣ್ಣ ಪುಟ್ಟ ನೆಗೋಷಿಯಬಲ್ ಏನಾದರೂ ಮಾಡ್ತೀರಾ? ನಮ್ಮ ಚಾನಲ್ ಕಡೆಯಿಂದ ಬಂದಿದೆ. 100% ಸರ್, ಮಾಡ್ಕೊಡ್ತೀನಿ ಸರ್. ನೋಡಿ ಸರ್, ನಮ್ಮ ಹತ್ರ ಏನಿದೆ ಒರಿಜಿನಲ್ ಡಿಸ್ಪ್ಲೇನು ಇದೆ, ಸ್ಯಾಟಿಸ್ಫೈಡ್ ಡಿಸ್ಪ್ಲೇ ಇದೆ, ಕಂಫರ್ಟಬಲ್ ಇದೆ. ಕಸ್ಟಮರ್ಗೆ ನಾನು ಕೊಟೇಶನ್ ಕೊಡ್ತೀನಿ. ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆ ಅವ್ರು ಬರಲಿ, ಅವ್ರ ಕಣ್ಮುಂದೆ ಹಾಕ್ಕೊಡ್ತೀನಿ. ಏನಿದೆ ಡಿಸ್ಕೌಂಟ್ ಮಾಡಿ ಹಾಕ್ಕೊಡ್ತೀನಿ ಸರ್, ನೋ ಪ್ರಾಬ್ಲಮ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಸ್ಕ್ರೀನ್ ಓಡ್ತಾ ಇರೋದು ನಂಬರ್ ಫೋನ್ ಮಾಡ್ಕೊಂಡು ಬರಲಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು 10% ನಾನು ಡಿಸ್ಕೌಂಟ್ 10% ಡಿಸ್ಕೌಂಟ್ ಮಾಡ್ತೀರಾ? ಫ್ರೆಂಡ್ಸ್, ಏನು ಮಾಡಬೇಡಿ, ಈ ವಿಡಿಯೋ ನೋಡ್ತಾನೆ ಇರ್ತೀರಲ್ಲ, ಇದು ಹಂಗೆ ಸ್ಕ್ರೀನ್ ಶಾಟ್ ತಗೊಂಡು ಸರ್ಗೆ ನೀವು ಕಳಿಸಿ, ನಿಮಗೆ 10% ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ.
ಅದು ಮಾತ್ರ ನೀವು ಮಾಡ್ಕೊಳ್ಳಿ. 10% ಡಿಸ್ಕೌಂಟ್ ನಾವು ಬಂದ್ಬಿಟ್ಟು ಅವೈಲ್ ಮಾಡ್ಕೊಳ್ಳಿ ಸರ್. ಆಮೇಲೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಇದೆ, ನೀವು ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಎಲ್ಲ ಹೆಂಗಿದೆ, ಆಮೇಲೆ ನಿಮ್ಮ ಸ್ಪಾಕ್ಸ್ ಎಲ್ಲ ಇಟ್ಟಿದ್ದೀರಲ್ಲ ನಿಮ್ಮ ಟೆಕ್ನಿಷಿಯನ್ಸ್ ಎಲ್ಲ, ಸೊ ಅವರೆಲ್ಲ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ? ನೋಡಿ ನಮ್ಮ ಹತ್ರ ಎಲ್ಲ ಇರೋದು ಟೆಕ್ನಿಷಿಯನ್ ಐಫೋನ್ದೆ. ಆಪಲ್ ಪ್ರಾಡಕ್ಟ್ ಬಿಟ್ರೆ ಬೇರೆ ಯಾವ್ದು ಮಾಡಲ್ಲ. ಆಂಡ್ರಾಯ್ಡ್ದು ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆನಾ, ಬನ್ನಿ ನಾನೇ ತೋರಿಸ್ತೀನಿ. ನಾನೇ ಓನರು, 22 ಇಯರ್ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಇರೋದು ಎಲ್ಲ ನಿಮ್ಗೆ ಟೆಕ್ನಿಷಿಯನ್ 15 ಇಯರ್ಸ್ 8 ಇಯರ್ಸ್ 5 ಇಯರ್ಸ್ ಟೆಕ್ನಿಷಿಯನ್ಸೇ ಇರೋದು. ಅವ್ರು ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲಸ ಮೇಲೆ ನಮ್ಮ ಹತ್ರ ಏನೇನ್ ಪ್ರಾಡಕ್ಟ್ ಇದೆ. ನಾನು ಒರಿಜಿನಲ್ ಲಿಕ್ವಿಡ್ ಒರಿಜಿನಲ್ ಮಿಷಿನ್ಸ್ ಎಲ್ಲ ಏನೇನಿದೆ ಎಲ್ಲ ನಾನು ತೋರಿಸ್ಕೊಡ್ತೀನಿ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ಬನ್ನಿ ಸರ್. ಸೊ ಬನ್ನಿ ಫ್ರೆಂಡ್ಸ್, ಹಂಗೆ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವ್ರ ಹತ್ರ ಏನೇನಿದೆ, ಇವ್ರ ಸರ್ವಿಸ್ ಹೆಂಗಿದೆ ಅಂತ, ಇವ್ರ ಸರ್ವಿಸ್ ಬೇ ಎಲ್ಲ ಹೆಂಗಿದೆ ಅಂತ ನೀವು ನೋಡ್ತಾನೆ ಇರ್ಬೋದು. ನೋಡಿ ಸರ್, ಇದು ಎಲ್ಲ ಬಂದ್ಬಿಟ್ಟು ನಮ್ದು ಸೆಕ್ಷನ್. ಓಕೆ, ಎಲ್ಲ ರೆಡಿ ಮಾಡೋದು ಸೆಕ್ಷನ್. ಇದೆಲ್ಲ ಆಲ್ಮೋಸ್ಟ್ ಒಂದು 5-6 ಸೆಕ್ಷನ್ ಇದೆ. ಹೌದು, 5-6 ಸೆಕ್ಷನ್ ಇದೆ. ಬೇರೆ 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 ಇದೆ. ಯಾವ್ದು ಫೋನ್ ಎಲ್ಲಿ ರೆಡಿ ಮಾಡಬೇಕು, ಯಾವ್ದು ವಾಟರ್ ಡ್ಯಾಮೇಜ್ ಎಲ್ಲಿ ಮಾಡಬೇಕು, ಬಾಡಿ ಎಲ್ಲಿ ಸಪರೇಟ್ ಸೆಕ್ಷನ್ ಇದೆ. ನೋಡಿ ಇವಾಗ ವಾಟರ್ ಡ್ಯಾಮೇಜ್ ಆಗಿರೋದು ಇಲ್ಲಿ ಮಾಡ್ತಾ ಇದೀನಿ. ಬ್ಯಾಟ್ರಿ ಚೇಂಜಸ್ ಇಲ್ಲಾಗತ್ತೆ. ಡಿಸ್ಪ್ಲೇ ಬ್ಯಾಕ್ ಗ್ಲಾಸ್ ಚೇಂಜಸ್ ಇಲ್ಲಿ ಮಾಡ್ತೀನಿ. ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಚಾರ್ಜಿಂಗ್ ಸೆಕ್ಷನ್, ಲೂಸ್ ಕಾಂಟ್ಯಾಕ್ಟ್ಸ್ ಮಾಡೋದು. ಆಮೇಲೆ ಇನ್ನೊಂದೊಂದು ನೀವು ನೋಟ್ ಮಾಡಿರ್ತೀರಾ ಇಲ್ಲ ಗೊತ್ತಿಲ್ಲ. ಸೊ ನೋಡಿ, ಸೊ ಎಲ್ಲೂ ಬಂದ್ಬಿಟ್ಟು ಯಾವುದೇ ತರ ಒಂದು ಮೆಸ್ ಆಗೇ ಇಲ್ಲ. ಎಲ್ಲ ಬಂದ್ಬಿಟ್ಟು ನೀಟಾಗಿ ಇದೆ, ಎಲ್ಲ ಆರ್ಗನೈಸ್ಡ್ ಆಗಿದೆ ಫಸ್ಟ್ ಆಫ್ ಆಲ್. ಸೊ ನೆಕ್ಸ್ಟ್ ಇಲ್ಲಿ ಸರ್ ಇಲ್ಲಿ ಬಂದ್ಬಿಟ್ಟು ಎಲ್ಲ ಹಾರ್ಡ್ವೇರ್ ಕೆಲಸ. ಇದು ನೀರಿನಲ್ಲಿ ಬಿದ್ದಿರೋದು ಬೋಟ್ ಲೆವೆಲ್, ಚಿಪ್ ಲೆವೆಲ್ ಕೆಲಸ ಇಲ್ಲಿ ನಡೆಯುತ್ತೆ ನಮ್ದೆಲ್ಲ. ಇಲ್ಲೇ ನೋಡ್ಕೊಳ್ಳಿ ನೀವು. ಆಲ್ರೆಡಿ ನೋಡಿ ಮಾಡ್ತಾ ಇದ್ದಾರೆ. ಹೌದು, ಓಕೆ. ಚಿಪ್ ಲೆವೆಲ್ ಕೆಲಸ ಇಲ್ಲಿ ನಡೆಯುತ್ತೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ನಮ್ದು ಮಿಷಿನ್. ಇದು ಯಾಕಂದ್ರೆ ಟಚ್ ಗ್ಲಾಸ್ ಚೇಂಜ್ ಮಾಡೋದು ಮಿಷಿನ್. ಬಬಲ್ ರಿಮೂವ್ ಮಾಡೋದು, ಇದು ಟಚ್ ಗ್ಲಾಸ್ ಚೇಂಜ್ ಮಾಡೋದು ಮಿಷಿನ್. ಕಸ್ಟಮರ್ ಬಂದ್ರೆ ಅವ್ರ ಕಣ್ ಮುಂದೆನೆ ಕೆಲಸ ನಡೆಯುತ್ತೆ. ನೋಡಿ, ಇದು ಟಚ್ ಗ್ಲಾಸ್ ಚೇಂಜ್ ಮಾಡಿದೀನಿ. ಎಲ್ಲ ಇಂಪೋರ್ಟೆಡ್ ಮಿಷಿನ್ಸ್. ಎಸ್ ನೋಡಿ, ಆಪಲ್ದು ಚೇಂಜ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಇವಾಗ ಇದು ಫಿಟ್ ಮಾಡ್ಬೇಕು. ಇದು ಓಕೆ ಐಪ್ಯಾಡ್. ಇದು ಐಪ್ಯಾಡ್ ತೋರಿಸ್ತೀನಿ ನೋಡಿ, ಇಲ್ಲೇ ಇದೆ. ಇದು ಟಚ್ ಫುಲ್ ಡಿಸ್ಪ್ಲೇ ಚೇಂಜ್ ಮಾಡ್ತಾ ಇದೀರಾ? ಇಲ್ಲ, ಟಚ್ ಗ್ಲಾಸ್ ಮಾತ್ರ. ಡಿಸ್ಪ್ಲೇ ಕಸ್ಟಮರ್ದು ಚೆನ್ನಾಗಿದೆ, ಮೇಲ್ಗಡೆ ಟಚ್ ಗ್ಲಾಸ್. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಒಂದು iPhone 15 ಇದೆ ಅನ್ಕೊಳ್ಳಿ. ನನ್ನ ಡಿಸ್ಪ್ಲೇ ಚೆನ್ನಾಗಿದೆ, ಮೇಲೆ ಇರೋ ಟಚ್ ಮಾತ್ರ ಮುರಿದೋಗಿದೆ ಅಂದ್ರೆ ಏನಾದ್ರೂ ಅದೇ ಹೇಳ್ತಾ ಇದ್ದೀನಿ ಸರ್. ನೋಡಿ, ಇದು ಕಸ್ಟಮರ್ದು ಡಿಸ್ಪ್ಲೇ ಚೆನ್ನಾಗಿತ್ತು. ಇದು ನಾನು ಮೇಲ್ಗಡೆ ಟಚ್ ಗ್ಲಾಸ್ ಚೇಂಜ್ ಮಾಡಿ ಕೊಡ್ತಾ ಇದ್ದೀನಿ. ನಿಮ್ದು ಐಫೋನ್ ಅಲ್ಲಿ ಏನೋ ಸಮಸ್ಯೆ, ಡಿಸ್ಪ್ಲೇ ನಿಮ್ದೇ ಇರುತ್ತೆ, ಬರೀ ಟಚ್ ಗ್ಲಾಸ್ ಚೇಂಜ್ ಮಾಡಿ ಕೊಡ್ತೀನಿ. ಬೇರೆ ಕಡೆ ಹೋಗಿದ್ರೆ ಡಿಸ್ಪ್ಲೇನೆ ಚೇಂಜ್ ಆಗಿ ಮಾಡ್ಬೇಕು ಅಂತ ಹೇಳಿ ಡಿಸ್ಪ್ಲೇ ಕಾಸು ತಗೊಳ್ತಾರೆ. ನಮ್ಮಲ್ಲಿ ಆ ತರ ಇಲ್ಲ. ಕಸ್ಟಮರ್ ಬರಬೇಕು, ಕಣ್ ಮುಂದೆ ಏನ್ ಹೋಗಿದೆ ಅದೇ ಸರ್ವಿಸ್ ನಾನು ಕೊಡ್ತೀನಿ. ನಿಮ್ಗೆ ಟಚ್ ಹೋಗಿದ್ರೆ ಟಚ್ ಹಾಕ್ಕೊಡ್ತೀನಿ, ಡಿಸ್ಪ್ಲೇ ಹೋಗಿದ್ರೆ ಡಿಸ್ಪ್ಲೇ ಹಾಕ್ಕೊಡ್ತೀನಿ. ಬಟ್ ಅದು ಆಗಿದ್ಮೇಲೆನೂ ನಾನು ಏನ್ ಪಾರ್ಟ್ ಚೇಂಜ್ ಮಾಡ್ತಾ ಇದ್ದೀನಿ ಆ ಪಾರ್ಟ್ಸ್ ರಿಟರ್ನ್ ಕೊಡ್ತೀನಿ. ರಿಟರ್ನ್ ಕೊಡ್ತೀನಿ. ನೋಡಿ, ಬ್ಯಾಕ್ ಗ್ಲಾಸ್ ಎಲ್ಲ ಚೇಂಜ್ ಮಾಡಿರೋದು ಇಲ್ಲಿ ನೋಡಿ, ಬಂದು ನೋಡ್ಬೋದು ನೀವು. ಓಕೆ, ನೋಡಿ ಇದೆಲ್ಲ ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡಿರೋದು. ಇದು ಈ ತರ ಒಡೆದೋಗಿದ್ರೆ ನೋಡಿ, ಇದೆಲ್ಲ ಬಾಡಿ ಒಡೆದೋಗಿದ್ರೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಸ್ಯಾಂಪಲ್. ಸೊ ಈ ತರ ಎಲ್ಲ ನಿಮ್ಮ ಇದೆಲ್ಲ ನಾನು ಚೇಂಜ್ ಮಾಡಿರೋದು. ಇದು ನೋಡಿ, ಈ ತರ ಕಂಡೀಷನ್ ನಿಮ್ದು ಇದ್ರೇನು, ಫೋನ್ ಪೀಸ್ ಇದ್ರೇನು ನಾನು ವಿತ್ ಇನ್ 1 hour ಅಲ್ಲಿ ಅದು ನಿಮ್ ಕಣ್ ಮುಂದೆ ಮಾಡ್ಕೊಡ್ತೀನಿ. ಕುಟ್ಬಿಟ್ಟು ಹೋಗೋದು ಆಪ್ಷನ್ ಇಲ್ಲ. ನೋಡಿ, ಇನ್ನೊಂದು ಮತ್ತೇನಿದೆ ಅಂತ ಹೇಳಿದ್ರೆ, ಹಳೆ ಮಾಡೆಲ್ ಯಾವ್ದಿದೆ ನಿಮ್ಮ ಹತ್ರ, iPhone 4S ಇಂದ ಹಿಡ್ದು iPhone 17 Pro Max ತನಕ ನಾನು ಮಾಡ್ತೀನಿ. ಐಫೋನ್ ಅಲ್ಲಿ ಯಾವ್ದು ಹಳೆ ಮಾಡೆಲ್ ಇದ್ರೆ, ಇವಾಗ ಕೆಲವರು ಕಸ್ಟಮರ್ಗೆ ಡೌಟ್ ಇರುತ್ತೆ, ಸರ್ ನಾನು 5 years ಇಂದ ಮನೆಯಲ್ಲಿ ಇಟ್ಟಿದ್ದೀನಿ ಆಗ್ತಾ ಇಲ್ಲ, 2 years ಇಂದ ಇಟ್ಟಿದ್ದೀನಿ ಆಗ್ತಾ ಇಲ್ಲ ಬೇರೆ ಕಡೆ ಕುಟ್ಟಿರ್ತಾರೆ, ಡೆಡ್ ಆಗಿದೆ ಅಂತ ಮಾಡಿಬಿಡ್ತಾರೆ. ಅದು ಏನ್ ಡೆಡ್ ಆಗಿರೋದು ಮನೆಯಲ್ಲಿ ಇಕ್ಕೋದು ಅವಶ್ಯಕತೆ ಇಲ್ಲ. ನಮ್ದು ಮ್ಯಾಕ್ವಿನ್ ಸರ್ವಿಸ್ ಸೆಂಟರ್ ಇದೆ. ಕಸ್ಟಮರ್ನ ತಗೊಂಡ್ ಬಂದ್ರೆ ಅವ್ರ ಕಣ್ ಮುಂದೆನೆ ಅವ್ರ ಫೋನ್ ಮಾಡ್ಕೊಡ್ತೀನಿ. ಲೇಟೆಸ್ಟ್ ಮಾಡಲ್ ಮಾಡ್ಕೊಡ್ತೀನಿ, ಹಳೆ ಮಾಡಲ್ ಎವ್ರಿ ಮಾಡಲ್ ಮಾಡ್ಕೊಡ್ತೀನಿ. ಬರೀ ಐಫೋನ್ ಮಾತ್ರನೇ. ಓಕೆ ಸರ್, ಇನ್ ಕೇಸ್ ಸಾಫ್ಟ್ವೇರ್ ಅಲ್ಲಿ ಏನಾದ್ರು ಕ್ರಾಕ್ ಆಗಿದ್ರೆ ಆ ತರ ಇದ್ರೂ ನೀವು ಸಾಫ್ಟ್ವೇರ್ ಎಲ್ಲಾನು ಮಾಡ್ತೀರಾ? ಐಫೋನ್ ಮಾಡ್ಕೊಡ್ತೀನಿ ಸರ್. ಅವ್ರಿಗೆ ಆಪಲ್ ಐಡಿ ಪಾಸ್ವರ್ಡ್ ಗಟ್ಟಿ ಇರ್ಬೋದು. ಜಿನಿನ್ ಆಗಿದ್ರೆ ಮಾಡ್ತೀನಿ, ಲೀಗಲ್ ಆಗಿದ್ ಮಾಡ್ತೀನಿ. ಇಲ್ಲಿಗಲ್ ಕೆಲಸ ನಾನು ಮಾಡಲ್ಲ. ಅದೇ ಲೀಗಲ್ ಆಗಿ ಇವಾಗ ಫೋನ್ ಅಪ್ಡೇಟ್ ಮಾಡ್ಬೇಕಾದ್ರೆ ಏನಾದ್ರು ಇದಾಗಿರೋದು ಆ ತರ ಗ್ರಾಫಿಕ್ ಫೇಲ್ ಆಗಿದ್ರೆ ನಾನು ಖಂಡಿತ ಮಾಡ್ಕೊಡ್ತೀನಿ. ಕಸ್ಟಮರ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಐಫೋನ್ ಎಲ್ಲ VIP ಕಸ್ಟಮರ್ ಯೂಸ್ ಮಾಡೋದು, ಜನರಲ್ ಕಸ್ಟಮರ್ ಯೂಸ್ ಮಾಡಲ್ಲ. ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದು ನೋಡ್ಬಿಟ್ಟು ಏನಿದೆ ನಾನು ಮಾಡಿಸ್ಕೊಡ್ತೀನಿ. ಓಕೆನಾ ಸರ್? ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದಾಯ್ತಲ್ಲ ಸರ್? ಸೊ ತುಂಬಾ ಥ್ಯಾಂಕ್ಸ್ ಸರ್. ನಾನು ಫಸ್ಟ್ ಫೋನ್ ನ ಬಂದ್ಬಿಟ್ಟು ನೀವು ಕಂಪ್ಲೀಟ್ ಆಗಿ ರಿಕವರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದೇ ತರ ಫೋನ್ ತಗೊಂಡ್ ಬಂದ್ರೆ ಅವ್ರಿಗೂ ಇದೇ ತರ ನೀವು 100% ಖಂಡಿತ ಮಾಡ್ಕೊಡ್ತೀನಿ. ನಿಮ್ಗೆ ಏನ್ ಫೆಸಿಲಿಟಿ ಕೊಟ್ಟಿದ್ದೀನಿ ಅದೇ ಕಸ್ಟಮರ್ಗೆ ಅವ್ರ ಕಣ್ ಮುಂದೆನೆ ಮಾಡ್ಕೊಡ್ತೀನಿ. ನಾನು ವಿಡಿಯೋನಲ್ಲಿ ಫಸ್ಟ್ ಹೇಳಿದ್ದೀನಿ, ಲಾಸ್ಟ್ ನಂಗೆ ಹೇಳ್ತಾ ಇದ್ದೀನಿ, ನಿಮ್ ಕಸ್ಟಮರ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 10% ಡಿಸ್ಕೌಂಟ್ ಮಾಡ್ಕೊಡ್ತೀನಿ.
ಮಿಕ್ಕಿದು ಬೇರೆ ಊರಿಂದ ಬಂದ್ರೆ ಬ್ಯಾಂಗ್ಳೂರವ್ರಿಗಿಲ್ಲ, ಬೇರೆ ಊರಿಂದ ಯಾರು ಬಂದ್ರೆ ಕಸ್ಟಮರು ಅವ್ರಿಗೆ ಊಟ ಅವಸ್ಥೆ ಮಾಡ್ಕೊಡ್ತೀನಿ, ಬರೋದು ಹೋಗೋದು ಬಸ್ ಚಾರ್ಜಸ್ ಎಲ್ಲ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ನಾವೇ ಕೊಡ್ತೀನಿ ಕಸ್ಟಮರ್ಗೆ. ಏನ್ ಕಸ್ಟಮರ್ದು ಏನ ಪಿಕಪ್ ಅಂಡ್ ಡ್ರಾಪ್ ನಮ್ದೇ ಇರುತ್ತೆ. ಓಕೆ, ಸೊ ತುಂಬ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು, ಬಾಯ್.